ಗೃಹ ಸಚಿವರ ಆದೇಶ ಪ್ರಕಾರ ಅವರು ಸಿಸಿನವರಿಗೆ ತಿಳಿಸಿದ್ದಾರೆ. ಸಿಸಿವಿನವರು ಅಲ್ಲಿ ಹೋಗಿ 2 ಗಂಟೆಗೆ ಅಷ್ಟು 10 ನಿಮಿಷ 15 ನಿಮಿಷ ಅನ್ನಿಸಿದೆ ಅವರು 4-5 ಅವರ್ಸ್ ರೇಡ್ ಅವರು ಮಾಡಿದ್ದಾರೆ. ಅವರು ಎಲ್ಲ ಕಡೆ ಸರ್ಚ್ ಮಾಡಿದ್ದಾರೆ. ಆದರೆ ಇದು ಪ್ರಜ್ವಲ್ ರೇವಣ್ಣದು ಸೆಲ್ನಲ್ಲಿ ಒಂದು ಆಂಡ್ರಾಯ್ಡ್ ಮೊಬೈಲ್ ಫೋನ್ ಸಿಕ್ಕಿದೆ, ಒಂದು ಪೆನ್ ಡ್ರೈವ್ ಸಿಕ್ಕಿದೆ, ಮತ್ತೆ ಒಂದು ಚಾರ್ಜರ್ ಸಿಕ್ಕಿದೆ. ಅದು ಕೇಳಿದಾಗ ಅವರು ಅಸ್ಪಷ್ಟವಾಗಿ ಉತ್ತರ ಬಹುಶಃ ಅವರು ಮಿಸ್ಗೈಡ್ ಮಾಡೋಕ್ಕೆ ಇನ್ನೂ ಟ್ರೈ ಮಾಡ್ತಾ ಇದ್ದಾನೆ. ಈಗ ನಾವು ಇದು ಗೊತ್ತಾಯ್ತು ಕಿ ಅವನು ಯೂಸ್ ಮಾಡ್ತಾ ಇದ್ದಾನೆ. ಸೊ ಆ ಭಾಗದಲ್ಲಿ ಇರುವಂತಹ ಯಾರು ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಅಲ್ಲಿ ಇನ್ಚಾರ್ಜ್ ಇದ್ರು ಅವನಿಗೆ ನಾವು ಸಸ್ಪೆಂಡ್ ನಾವು ಮಾಡಿದ್ವಿ. ಮತ್ತೆ ಈಗ ಯಾರು ಜೈಲರ್ ಅಥವಾ ಬೇರೆ ಅಲ್ಲಿ ಇದು ಸಿಬ್ಬಂದಿಗಳು ಅಧಿಕಾರಿಗಳು ಇದ್ದಾರೆ ಅವರದು ಏನು ರೋಲ್ ಇದೆ ಅದರ ಸಲುವಾಗಿ ನಾವು ಇದು DIG ಖನ್ಗಾವಿ ಅವರಿಗೆ ನಾವು ಇದು ಕೆಲಸ ನಾವು ವಹಿಸಿದ್ದೀವಿ. ಅವರು ನಾಳೆಯಿಂದ ಇನ್ಕ್ವೈರಿ ಮಾಡ್ತಾರೆ. ಮತ್ತೆ SP ಬ್ಯಾಂಗ್ಳೂರ್ ಸೆಂಟ್ರಲ್ ಪ್ರಿಸನ್ ಅವರಿಗೆ ಕೂಡ ನಾವು ಸೋ ಕಾಸ್ ನೋಟಿಸ್ ಕೊಟ್ಟಿದ್ದೀವಿ. ಯಾಕೆಂದ್ರೆ ಅವರು ಅಲ್ಲಿ ಹತ್ತಿರದಲ್ಲಿ ಇರ್ತಿಲ್ಲ ನಡೀತಾ ಇತ್ತು, ಮತ್ತೆ ಇರ್ತಿ ಲೋಪದೋಷಗಳು ಆಗಿದೆ, ಅದು ಒಂದು. ಮತ್ತೆ ಇನ್ನೊಂದು ವಿಷಯಕ್ಕೆ ನಾವು ಅವನು ನಿನ್ನೆ ಕೈದಿದ್ದು ಬಟ್ಟೆ ಧರಿಸಲಿಲ್ಲ, ನಾನು ಕೇಳಿದ್ದೆ. ಈ ಬಗ್ಗೆ ನಮಗೆ 3 ತಿಂಗಳ ಹಿಂದೆ ಯಾರು ದೂರು ಕೊಟ್ಟಿದ್ರು. ಆ ಟೈಮ್ ನಾನು ಅವರಿಗೆ ಮೆಮೊ ಇಶ್ಯೂ ಮಾಡಿದ್ದೆ ಕಿ ಕಡ್ಡಾಯವಾಗಿ ಎಲ್ಲರೂ ಇದು ಯಾರು ಸಜಾಬಂದಿ ಪ್ರಿಸನರ್ಸ್ ಇದ್ದಾರೆ ಅವರು ಪ್ರಿಸನ್ ರೂಲ್ಸ್ ಪ್ರಕಾರ ಫಾಲೋ ಮಾಡಿಕೊಂಡು ಕೈದಿದ್ದು ಬಟ್ಟೆ ಹಾಕಬೇಕು. ನಿನ್ನೆ ಅದು ಕೂಡ ಹಾಕಲಿಲ್ಲ. ಸೊ ಇದೆಲ್ಲ ಈ ಲೋಪದೋಷಗಳು ನಾವು ಹೇಳಿದ್ರು ಕೂಡ ಇದು ಫಾಲೋ ಆಗಿಲ್ಲ. ಅದರ ಸಲುವಾಗಿ ಅವರಿಗೆ ಕೂಡ ಸೋ ಕಾಸ್ ನೋಟಿಸ್ ನಾವು ಕೊಟ್ಟಿದ್ದೀವಿ. ಮತ್ತೆ ಈಗ ಯಾರು ಕೊಟ್ಟಿದ್ದಾನೆ ಇದರ ಬಗ್ಗೆ ಸಿಸಿಬಿನವರು ತನಿಖೆ ಅವರು ಮಾಡ್ತಾರೆ. ಯಾರು ಕೊಟ್ಟಿದ್ದಾನೆ ಅದು ಇಂಪಾರ್ಟೆಂಟ್ ಇದೆ. ಯಾರು ಜೈಲು ಒಳಗಡೆ ಏನಾದರೂ ಮಾಡಿದರೆ ಆರ್ಥಿಕ ಕಂಡು ಬಂದರೆ ನಾವು ಅವ್ರ ಮೇಲೆ ಕೂಡ ಕ್ರಮ ತಗೊಳ್ಬೇಕಾಗತ್ತೆ. ನಾವು ಅಲ್ಲಿ ಪರಪ್ಪನಗ್ರಹದಲ್ಲಿ ಕಳೆದ 7-8 ತಿಂಗಳಲ್ಲಿ 300ಕ್ಕಿಂತ ಜಾಸ್ತಿ ಫೋನ್ಗಳು ಅದು ಸೀಜ್ ಆಗಿದೆ. ಆದರೆ ಹಳೆ ಲಾಟ್ ಏನಿದೆ ಅದು ಇನ್ನೂ ಕ್ಲಿಯರ್ ಆಗಿಲ್ಲ. ಈ ಹಳೆ ಸ್ಟಾಕ್ ಏನಿದೆ ಪರಪ್ಪನಗ್ರಹ ಒಳಗಡೆ ಲಾಸ್ಟ್ 3-4 ಇಯರ್ಸ್ಲಿ ಏನು ಬಂದಿದೆ ಅದು ಇನ್ನೂ ಕೆಲವು ಫೋನ್ಗಳು ಇನ್ನೂ ಹಂಗೆ ಉಳ್ಕೊಂಡ್ಬಿಟ್ಟಿದೆ. ಈ ಫೋನ್ ಬಗ್ಗೆ ಕೂಡ ಅನಿಸದೆ ಇದು ಸ್ವಲ್ಪ ಹಿಂದೆಯಿಂದ ಅವನ ಕಡೆ ಬಂದಿದ್ದಾನೆ. ಸಿಮ್ ಕಾರ್ಡ್ ಚೇಂಜ್ ಮಾಡಿದ್ದಾನೆ ಇತ್ತೀಚೆಗೆ. ಆದರೆ ಫೋನ್ ಸ್ವಲ್ಪ ಅವನ ಕಡೆ ಇದು ಮಾರ್ಚ್ನಲ್ಲಿ ಕೂಡ ಒಂದು ಸಿಮ್ ಯೂಸ್ ಆಗಿದೆ. ಈಗ ಇದು ನಮಗೇನು ಮಾಹಿತಿ ಬಂದಿದೆ. ಸೊ ಈಗ ನೋಡಬೇಕು ಮಾರ್ಚ್ ಹಿಂದೆ ಕೂಡ ಎಲ್ಲಿ ಇತ್ತು ಫೋನ್ ಏನಿದೆ ಅದು ಸ್ವಲ್ಪ ನಾವು ನೋಡಬೇಕಾಗತ್ತೆ. ಕೂಡ ಕ್ರಮ ತಗೊಂಡಿದ್ರು ಕೂಡ ಈ ರೀತಿ ಘಟನೆ ಆಗೋದು ಒಂದು ನಮ್ಮ ಪ್ರಿಸನ್ ಮತ್ತೆ ಕಾರಾಗೃಹ ಮತ್ತು ಸುಧಾರಣಾ ಸೇವೆ ಇಲಾಖೆಗೆ ಒಂದು ಮುಜುಗರ ಆಗೋದು, ಆನಂತರ ಸರ್ಕಾರಕ್ಕೆ ಒಂದು ಮುಜುಗರ ಇದು ಉಂಟು ಮಾಡ್ತಾರೆ. ಸೊ ಈ ಪ್ರಕಾರ ನಮ್ಮ ಪ್ರಕಾರ ಇದು ಸರಿ ಇಲ್ಲ. ಯಾರು ಇದಕ್ಕೆ ಕಾರಣೀಭೂತಿರ್ತಾರೆ ಅವ್ರ ಮೇಲೆ ನಾವು ಕಠಿಣ ಕ್ರಮ ಜರುಗಿಸಬೇಕಾಗತ್ತೆ. ಈಗ ಕೂಡ ನಾವು ಮಾಡಿದ್ದೀವಿ. ನಾವು ಬಂದ ನಂತರ ಬಹಳಷ್ಟು ಜನ ನಮಗೆ ಇದು ಬಹಳ ಬೇಜಾರಾಗಿದೆ ಅವ್ರ ಮೇಲೆ ಕ್ರಮ ತಗೊಳ್ಳಕ್ಕೆ. ಆದರೆ ಯಾವ ಬೇರೆ ದಾರಿನಿಲ್ಲ. ಯಾಕೆಂದ್ರೆ ಇಷ್ಟು ನಾವು ಹೇಳಿದ್ರು ಕೂಡ, ಇಷ್ಟು ಅವ್ರಿಗೆ ನಾವು ಅವ್ರ ಮೇಲೆ ಕಣ್ಣಿಟ್ಟಿದ್ರು ಕೂಡ ಈ ರೀತಿ ಅವರು ಕೆಲಸ ಮಾಡ್ತಾರೆ. ಮತ್ತೆ ಅವ್ರ ಮೇಲೆ ನಾವು ಕಾನೂನು ಪ್ರಕಾರ ಕ್ರಮ ಆಗಲಿ ಅಥವಾ ಶಿಸ್ತಿನ ಕ್ರಮ ಆಗಲಿ ನಾವು ತಗೊಳ್ಳೇಬೇಕಾಗತ್ತೆ. ಸೊ ಇದು ಈ ರೀತಿ ಘಟನೆ ನಮ್ಮವರು ಮಾಡೋಕ್ಕೆ ಹೋದರೆ ಮುಂದೆ ಕೂಡ ನಾವು ಕ್ರಮ ನಾವು ತಗೊಳ್ತೀವಿ. ಮತ್ತೆ ಈ ರೀತಿ ಘಟನೆ ಆಗಬಾರ್ದು, ಅದರ ಸಲುವಾಗಿ ನಾವು ಪ್ರಯತ್ನ ನಾವು ಮಾಡ್ತೀವಿ. ಏನ ಅಲ್ಲ, ಮಾರ್ಚ್ಲಿ ಅವರು ಯೂಸ್ ಮಾಡ್ತಿರ್ಲಿಲ್ಲ. ಮಾರ್ಚ್ಲಿ ಬೇರೆ ಯೂಸ್ ಮಾಡ್ತಾ ಇದ್ರು. ಆದರೆ ಜೈಲ್ ಒಳಗಡೆ ಅದು ಇತ್ತು ಮಾರ್ಚ್ಲಿ, ಅದು ಒಂದು ಬಂದಿದೆ. ಇದು ಕೆಲಸ ಸಿಸಿಬಿ ನೋಡಿ. ಈಗ ತನಿಖೆ ಪಾರ್ಟ್ ಏನಿದೆ ದಯವಿಟ್ಟು ಅದು ಸಿಸಿಬಿನವರಿಗೆ ಕೇಳಿ. ಅದು ಸರಿ ಆಗಲ್ಲ ನಾವು ಮಾತಾಡೋದು. ನಾನು ನಿಮಗೆ ಸುಮ್ಮನೆ ಕೆಲವು ವಿಷಯ ಹೇಳಿದೆ. ಆದರೆ ಅವರು ಮಾಡ್ತಾರೆ, ಕೂಲಂಕುಷವಾಗಿ ಮಾಡ್ತಾರೆ, ಡೀಪ್ ಆಗಿ ಮಾಡ್ತಾರೆ, ಎಲ್ಲ ಸಿಗುತ್ತೆ ಅವ್ರಿಗೆ ಇನ್ಫಾರ್ಮೇಶನ್ಗಳು. ಅವರು ಅದರ ಬಗ್ಗೆ ನಾನು ಅವ್ರಿಗೆ ಹೇಳಿದ್ದೇನೆ ಕಿ ನಮ್ಮ ಸಲುವಾಗಿ ಇದು ಹಾಗೆ ಬಂತು, ಅದು ಒಂದು ನಮಗೆ ಇಂಪಾರ್ಟೆಂಟ್. ಅದು ಕೂಡ ಅವ್ರಿಗೆ ಅವ್ರ ಕೈಗೆ ಹಾಗೆ ಬಂತು, ಯಾರು ಕೊಟ್ಟರು. ಅಲ್ಲ ನೋಡಿ, ಈಗ ಸಿಸಿಬಿನವರು 10 ಸರ್ತಿ ರೇಡ್ ಮಾಡಿದ್ದಾರೆ. ಆದರೆ ಅವ್ರಿಗೆ ಯಾವ ಮೊಬೈಲ್ ಫೋನ್ ಸಿಕ್ಕಿಲ್ಲ. ನಮಗೆ 300 ಮೊಬೈಲ್ ಫೋನ್ ಲಾಸ್ ಇದ್ದು. ಅದು ಆರ್ತಿ ತಾಳ್ಮೆ ಮಾಡೋಕ್ಕೆ ಆಗಲ್ಲ. ಆದರೆ ಅದು ಏನಾಗಿರಬೇಕು, ನಮ್ಮ ಅಧಿಕಾರಿಗಳು ಕೂಡ ಯಾರು ಸಿಗ್ನಲ್ ಕೊಟ್ಟಿರಬಹುದು ಆ ಟೈಮ್ಗೆ ಇವರಿಗೆ ವಿಶೇಷವಾಗಿ. ಆದರೆ ನಾನು ಹೇಳ್ತಾ ಇದ್ದೀನಿ ಕಿ ಈಸ್ಟ್ ಡಿವಿಷನ್ನವರು 100-200 ಜನ ತಗೊಂಡು ಹೋದ್ರು, ಪಾಪ ಅವ್ರಿಗೇನು ಸಿಕ್ಕಿಲ್ಲ. ಅದರ ಅರ್ಥ ಹಾಕಿಲ್ಲ ಅಲ್ಲಿ ಇಲ್ಲ, ಅದು ಇಲ್ಲ, ಆದರೂ ಸಿಕ್ಕಿಲ್ಲ ಅವರಿಗೆ. ಸಿಸಿಬಿನವರು ಹಿಂದೆ ಎಷ್ಟು ಸರ್ತಿ ರೇಡ್ ಮಾಡಿದ್ದಾರೆ. ಇದು ಲಾಸ್ಟ್ 5-6 ನಲ್ಲಿ 3-4 ಸರ್ತಿ ಅವರು ಹೋಗಿದ್ದಾರೆ. ಆದರೆ ಆ ಟೈಮ್ಗೆ ಅವ್ರಿಗೇನು ಸಿಕ್ಕಿಲ್ಲ. ನಮ್ಮವರಿಗೆ ಡೈಲಿ ಸಿಗ್ತಾನೆ ಇದೆ. ನಿನ್ನೆ ರಾತ್ರಿ ಕೂಡ ಈ ಘಟನೆ ಆಗಿದ ನಂತರ 2 ಮೊಬೈಲ್ ಮತ್ತೆ ಅಲ್ಲಿ ಹೈ ಸೆಕ್ಯೂರಿಟಿ ಬ್ಲಾಕ್ ನಮಗೆ ಸಿಕ್ಕಿದೆ.
ನಾನು ಹೇಳ್ತಾ ಇದ್ದೀನಿ. ಸೊ ಇದು ನೀವು ಹೇಳೋದಕ್ಕೆ ಇದು ಅವ್ರಿಗೆ ಸಿಕ್ಕಿಲ್ಲ ಇವ್ರಿಗೆ ಸಿಕ್ತು ಅದು, ಆದರೆ ಅಲ್ಲಿ ನಮ್ಗೆ ಅನಿಸ್ದಕ್ಕೆ ಸ್ವಲ್ಪ ಕನ್ವೈನೆನ್ಸ್ ಇರಲೇಬೇಕು ಅವ್ರಿಗೆ ನಮ್ಮವ್ರಿಗೆ. ಯಾಕೆಂದ್ರೆ ಒಬ್ಬ ಇಂಪಾರ್ಟೆಂಟ್ ಕೈದಿ ಇದ್ದಾಗ ಅವನು ಏನು ಒಂದು ಚಲನ್ ವಲನ್ ಅವನು ನಾವು ನೋಡಬೇಕು. ಅವನು ಯೂಸ್ ಮಾಡ್ತಾ ಇದ್ದಾನೆ, ಅದರ ಬಗ್ಗೆ ನಮ್ಮವ್ರಿಗೆ ಅಲ್ಲಿ ಯಾರು ಇರ್ತಾನೆ ಓಡಾಡ್ತಾನೆ ಅವ್ರಿಗೆ ಮಾಹಿತಿ ಇರ್ತದೆ. ಆ ಲೋಪ್ ದೋಸ್ಗಳು ಖಂಡಿತ ಇದೆ. ಮತ್ತೆ ಆ ದಿವಸ ಕೂಡ 6th ಆಗಿದೆ ಮೇ ಬಿ ಯಾರು ಅವ್ರಿಗೆ ಏನಾದರೂ ಬೇರೆ ರೀತಿಯಿಂದ ಏನಾದರೂ ಅವ್ರಿಗೆ ಮಾಹಿತಿ ಬಂದಿರಬೇಕು ಸರ್ಚ್ ಆಗ್ತಾ ಇದೆ, ಅದರ ಸಲುವಾಗಿ ಸಿಕ್ಕಿರಲಿಲ್ಲ.